ಸ್ನೇಹಿತರೆ ನಮಸ್ಕಾರ. ರೇಣುಕಸ್ವಾಮಿಯ ಪ್ರಕರಣದ ನಂತರ ಜೈಲು ಸೇರಿ ಜಾಮೀನಿನ ಮೇಲೆ ಹೊರಬಂದಿರುವಂಥ ಪವಿತ್ರ ಗೌಡ ಈಗ ತಮ್ಮ ಬಿಸ್ನೆಸ್ನ ಕಡೆಗೆ ಹೆಚ್ಚು ಗಮನವನ್ನು ಹರಿಸಿದ್ದಾರೆ. ಈ ರೇಣುಕಸ್ವಾಮಿಯ ಪ್ರಕರಣದಲ್ಲಿ ಜೈಲು ಸೇರುವಂತಹ ದಿನದವರೆಗೂ ಕೂಡ ತುಂಬ ಚೆನ್ನಾಗಿದ್ದಂತಹ ದರ್ಶನ್ ಕೂಡ ಪವಿತ್ರ ಗೌಡರಿಂದ ಅಂತರವನ್ನು ಕಾಪಾಡಿಕೊಳ್ತಾ ಇದ್ದಾರೆ. ಅಲ್ಲಿಗೆ 10 ವರ್ಷದ ಸ್ನೇಹ ಪ್ರೀತಿ ಈಗ ಮುಗಿದಿದೆ. ರೇಣುಕಸ್ವಾಮಿಯ ಪ್ರಕರಣದ ನಂತರ ಇಬ್ಬರು ಕೂಡ ದೂರ ಆಗಿದ್ದಾರೆ. ಇನ್ನು ಹಲವಾರು ಕಂಡೀಷನ್ಸ್ಗಳ ಕಾರಣಕ್ಕೋಸ್ಕರ ದರ್ಶನ್ ಪವಿತ್ರ ಗೌಡರಿಂದ ಅಂತರವನ್ನು ಕಾಪಾಡಿಕೊಳ್ಳುವಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಆದರೆ ಈ ಡಿ ಬಾಸ್ ದರ್ಶನ್ ಅವರ ಜೀವನದಲ್ಲಿ ಇಷ್ಟೆಲ್ಲ ಆಗೋದಕ್ಕೆ ನೇರವಾದಂಥ ಕಾರಣಕರ್ತೆ ಪವಿತ್ರ ಅನ್ನುವಂತಹ ಸತ್ಯವೂ ಕೂಡ ದರ್ಶನ್ಗೆ ಈಗ ಅರಿವಾದಂತಿದೆ. ಹೀಗಿರುವಾಗಲೇ 10 ವರ್ಷದ ಸ್ನೇಹ ಪ್ರೀತಿ ಈಗ ಶಾಶ್ವತವಾಗಿ ದೂರವಾಗಿದೆಯಾ ಅನ್ನುವಂಥ ಅನುಮಾನ ಮೂಡಿದೆ. ಕನ್ನಡ ಸಿನಿಮಾ ರಂಗದಲ್ಲಿ ಡಿ ಬಾಸ್ ದರ್ಶನ್ ತುಗುದೀಪ ಅವರು ಮಾಡದೇ ಇರುವಂತಹ ಮತ್ತು ಬಾಕಿ ಉಳಿಸಿಕೊಂಡಿರುವಂತಹ ಸಾಧನೆಗಳನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಗಮನವನ್ನು ಹರಿಸಿದ್ದಾರೆ. ಇನ್ನು 100 ಕೋಟಿ 200 ಕೋಟಿ ಹೀಗೆ ಕೋಟಿ ರೂಪಾಯಿ ದುಡಿಯುವಂಥ ಡಿ ಬಾಸ್ ದರ್ಶನ್ ಅವರ ಸಿನಿಮಾಗಳು ಈಗ 1000-2000 ಕೋಟಿ ದುಡಿಯುವಂಥ ಹಂತಕ್ಕೆ ಹೋಗಬೇಕು ಅನ್ನೋದು ಅಭಿಮಾನಿಗಳ ಅಭಿಲಾಷೆ. ಇನ್ನು ದರ್ಶನ್ ಅವರ ಬದುಕನ್ನು ಕಂಪ್ಲೀಟಾಗಿ ಬದಲಾಯಿಸಬೇಕು ಅನ್ನುವಂತಹ ಛಲವನ್ನು ಹೊತ್ತಂಥ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ದರ್ಶನ್ ಅವರ ಎಡ ಬಲ ಎದುರು ಹಿಂದೆ ಎಲ್ಲ ಕಡೆಯೂ ಕೂಡ ಒಂದು ರೀತಿಯಲ್ಲಿ ಚಕ್ರ ವ್ಯೂಹವನ್ನೇ ನಿರ್ಮಿಸಿಬಿಟ್ಟಿದ್ದಾರೆ. ಎಲ್ಲೂ ಕೂಡ ದರ್ಶನ್ ಮಿಸುಕಾಡುವಂತಿಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ದರ್ಶನ್ ಇದ್ದಾರೆ. ಈಗಾಗಲೇ ಕನ್ನಡಿಗರು ಡಿ ಬಾಸ್ ದರ್ಶನ್ ಅವರನ್ನು ಅಟ್ಟದಲ್ಲಿ ಏರಿಸಿ ಹೃದಯದಲ್ಲಿ ಕೂರಿಸ್ಕೊಂಡಾಗಿದೆ. ಆ ಮೂಲಕ ದರ್ಶನ್ ಅವರ ಮುಂದಿನ ಸಿನಿಮಾಕ್ಕಾಗಿ ಎಲ್ಲರೂ ಕೂಡ ಕಾದು ಕುಳಿತಿದ್ದಾರೆ. ಈಗ ದರ್ಶನ್ ಅವರ ಫ್ಯಾನ್ಸ್ ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ ಜೀವವನ್ನು ಕೊಡೋಕ್ಕೂ ಕೂಡ ಸಿದ್ಧವಾಗಿರುವಂಥ ಫ್ಯಾನ್ಸು. ಅಂತಹ ಫ್ಯಾನ್ಸನ್ನು ಕಳೆದುಕೊಳ್ಳೋದಕ್ಕೆ ದರ್ಶನ್ ಯಾವತ್ತೂ ಕೂಡ ಮನಸ್ಸು ಮಾಡೋದೇ ಇಲ್ಲ, ಮಾಡಲು ಕೂಡ ಬಾರದು. ಇನ್ನೊಂದು ಕಡೆ ದರ್ಶನ್ ಅವರ ಒಳಿತನ್ನು ಬಯಸುವಂಥ ದರ್ಶನ್ ಅವರ ಫ್ಯಾನ್ಸು ದರ್ಶನ್ ಬಗ್ಗೆ ಮತ್ತು ಪವಿತ್ರ ಗೌಡ ಬಗ್ಗೆ ಒಂದಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ರು. ಅಯ್ಯೋ, ದೇವರಂತ ಹೆಂಡ್ತಿದ್ದಾರೆ ವಿಜಯಲಕ್ಷ್ಮಿ, ಆದರೂ ಕೂಡ ದರ್ಶನಕ್ಕೆ ಈ ಪವಿತ್ರ ಹಿಂದೆ ಹೋದರು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರಿಗೆ ಬೇಸರ ಇತ್ತು. ಇನ್ಫ್ಯಾಕ್ಟು ದರ್ಶನ್ ಅವರ ಕುಟುಂಬದಲ್ಲೂ ಕೂಡ ಇಂಥದ್ದೊಂದು ಬೇಸರ ಇದ್ದೇ ಇತ್ತು. ಹೀಗಾಗಿ ಈಗ ಅಂತಿಮವಾಗಿ ದರ್ಶನ್ ಎಲ್ಲವನ್ನು ಕೂಡ ಕಳೆದುಕೊಂಡು ಪವಿತ್ರ ಗೌಡ ಅನ್ನುವಂತಹ ಮಾಯಾಂಗನೆಯಿಂದ ಸಿಕ್ಕಾಪಟ್ಟೆ ದೂರ ಬಂದಾಗಿದೆ. ಈ ನಡುವೆ ಪವಿತ್ರ ಗೌಡ ಕೂಡ ದರ್ಶನ್ ಹೆಂಡತಿಯ ಜೊತೆಗೆ ಇರುವಂತಹ ಅಮೂಲ್ಯ ಕ್ಷಣಗಳನ್ನು ನೋಡ್ತಿರುವಂತಹ ಈಕೆ ಈಗ ಹೊಟ್ಟೆ ಕಿಚ್ಚನ್ನು ಪಡಬೇಕು ಅಥವಾ ತನಗೆ ಬಂದಂತಹ ಈ ಬಾಳನ್ನು ಎಂಜಾಯ್ ಮಾಡಬೇಕಾ ಅನ್ನುವಂತಹ ಕನ್ಫ್ಯೂಷನಲ್ಲಿದ್ದಂತಿದೆ. ಮತ್ತೊಂದು ಕಡೆ ಪವಿತ್ರ ಗೌಡ ಎಲ್ಲವನ್ನೂ ಕೂಡ ಮರೆತು ಬಿಸ್ನೆಸ್ ಕಡೆಗೆ ಹೆಚ್ಚು ಗಮನವನ್ನು ಹರಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ರೇಣುಕಸ್ವಾಮಿ ಮಾಡಿದ್ದರೂ ಎನ್ನಲಾದಂತಹ ಮೆಸೇಜ್ನಿಂದ ಪವಿತ್ರ ಗೌಡ, ನಟ ದರ್ಶನ್, ತುಗುದೀಪ ಸೇರಿ ಹಲವರು ಅಂಧರಾಗಿದ್ದರು, ಜೈಲು ವಾಸವನ್ನು ಅನುಭವಿಸಬೇಕಾಯಿತು. ಈಗ ದರ್ಶನ್ ಅವರಿಗೆ ಆಪ್ತೆಯೂ ಕೂಡ ಆಗಿದ್ದಂತಹ ಪವಿತ್ರ ಗೌಡ ಜೈಲಿನಿಂದ ಹೊರಬಂದ ನಂತರ ಅಂತರವನ್ನು ಕಾಯ್ದುಕೊಂಡು ಇದೀಗ ಪವಿತ್ರ ಗೌಡ ಅವರು ಮುನ್ನ ಮಾಡಿದಂಥ ಪಾಪ ಸುಖವನ್ನೇ ಬೇಡುವೆ ಎನ್ನುವಂತಹ ಮೂಲಕ ಅಚ್ಚರಿಯನ್ನು ಮೂಡಿಸಿದ್ದಾರೆ. ಅಂದರೆ ತಮ್ಮ ರೆಡ್ ಕಾರ್ಪೆಟ್ ಸ್ಟುಡಿಯೋ ಮೂಲಕ ಬಿಸ್ನೆಸ್ನಲ್ಲಿ ಫುಲ್ ಬ್ಯುಸಿಯಾಗಿರುವಂಥ ಪವಿತ್ರ ಗೌಡ ಆಗಾಗ ದೇವಸ್ಥಾನಗಳಿಗೆ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗುವಂಥ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ತಾನು ಮಾಡಿದಂಥ ಪಾಪಗಳಿಗೆ ಇನ್ನಾದರೂ ಮುಕ್ತಿ ಕೊಡು ದೇವರೇ ಅಂತ ಹೇಳ್ಬಿಟ್ಟು ಕೈ ಮುಗಿದು ಬೇಡಿಕೊಳ್ತಾ ಇದ್ದಾರೆ. ಜೈಲಿನಿಂದ ಹೊರಬಂದ ಬಳಿಕ ಟೆಂಪಲ್ ರನ್ನನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಪ್ರಮುಖ ದೇವಾಲಯಗಳಿಗೆ ಶಿರಾಡಿ, ಪ್ರಯಾಗ್ರಾಜ್ ಸೇರಿದಂತೆ ಹೊರ ರಾಜ್ಯದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಿಗೂ ಕೂಡ ಪವಿತ್ರ ಗೌಡ ಭೇಟಿಯನ್ನು ಕೊಟ್ಟು ಅಲ್ಲಿ ಪೂಜೆ ಪುನಸ್ಕಾರ, ಹೋಮ ಹವನ ಜೊತೆಗೆ ಭಕ್ತಿಯಿಂದ ಕೈ ಮುಗಿದು ಬರ್ತಾ ಇದ್ದಾರೆ. ಸದ್ಯ ಇದೇ ಪವಿತ್ರ ಗೌಡ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠಕ್ಕೂ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ರಾಯರ ದರ್ಶನವನ್ನು ಪಡೆದು ಸುಖವನ್ನೇ ನೀಡೆಂದು ಎಂದೂ ಕೇಳೆನು ನಾನು ರಾಘವೇಂದ್ರ ಅಂತ ಹೇಳ್ಬಿಟ್ಟು ಮಂತ್ರಾಲಯದಲ್ಲಿ ಕೂತಿರುವಂಥ ಫೋಟೋವನ್ನು ಕೂಡ ಪೋಸ್ಟ್ ಮಾಡಿದ್ದಾರೆ. ಇನ್ನು ಮುನ್ನ ಮಾಡಿದಂತಹ ಮತ್ತು ಪಾಪ ಇಷ್ಟಕ್ಕೆ ಸುಮ್ಮನಾಗದಂಥ ಪವಿತ್ರ ತನ್ನ ಈ ಕೋಟ್ನಲ್ಲಿ ಒಂದು ಹಾಡನ್ನು ಕೂಡ ಸೇರಿಸಿದ್ದಾರೆ. ಅಂದರೆ ಈಗಾಗಲೇ ಹೇಳಿದೆಲ್ಲ, ರಾಯರ ದರ್ಶನವನ್ನು ಪಡೆದು ಸುಖವನ್ನೇ ನೀಡೆಂದು ಎಂದೂ ಕೇಳೆನು ನಾನು ರಾಘವೇಂದ್ರ, ಮುನ್ನ ಪಾಡಿದ ಪಾಪ ಯಾರ ತಾತನ ಗಂಟು, ನೀನೇ ಹೇಳು ರಾಘವೇಂದ್ರ, ಎಲ್ಲಿದ್ದರೇನು ನಾ ಹೇಗಿದ್ದರೇನು ನಾ ರಾಘವೇಂದ್ರ ಅಂತೇಳ್ಬಿಟ್ಟು ಹಾಡಿನ ಒಂದಿಗೆ ತನ್ನ ಫೋಟೋಸ್ಗಳನ್ನು ಹಂಚಿಕೊಂಡಿದ್ದಾರೆ. ಹಸಿರು ಬಣ್ಣದ ಸೀರೆಯನ್ನುಟ್ಟು ಪವಿತ್ರ ಗೌಡ ಮಂತ್ರಾಲಯದಲ್ಲಿ ಫೋಟೋಗೆ ಪೋಸನ್ನು ಕೊಟ್ಟಿದ್ದಾರೆ. ಕಳೆದ ವರ್ಷ ಇದೇ ಪವಿತ್ರ ಗೌಡ ಈ ಚಿತ್ರದುರ್ಗದ ರೇಣುಕಸ್ವಾಮಿಯ ಪ್ರಕರಣದಲ್ಲಿ ಲಾಕ್ ಆಗಿದ್ದು ಮಾತ್ರವಲ್ಲದೆ ಸಾಕಷ್ಟು ನರಕವನ್ನು ನೋಡುವಂತಾಯಿತು. ಈಗ ಹೊರಗಡೆ ಬಂದ ಬಳಿಕ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಟ್ಟು ದೇವರ ಮುಂದೆ ಈ ರೀತಿಯಾದಂಥ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿ ತಾನು ಮಾಡಿದಂಥ ಪಾಪದಿಂದ ತನಗೆ ಮುಕ್ತಿಯನ್ನು ನೀಡುವಂತೆ ಬೇಡಿಕೊಳ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಸಾಕಷ್ಟು ಜನ ಕೇಳ್ತಿದ್ದಾರೆ. ಇನ್ನು ಒಂದಷ್ಟು ಜನ ಕಮೆಂಟ್ಸನ್ನು ಕೂಡ ಮಾಡ್ತಿದ್ದಾರೆ. ಪಾಸಿಟಿವ್ ಆದಂಥ ಕಮೆಂಟ್ಸ್ ಕೂಡ ಇದೆ, ನೆಗೆಟಿವ್ ಆದಂಥ ಕಮೆಂಟ್ಸ್ ಕೂಡ ಇದೆ. ಒಂದಷ್ಟು ಜನ ಸಪೋರ್ಟಿವ್ ಆದಂಥ ಕಮೆಂಟ್ಸನ್ನು ಕೂಡ ಮಾಡಿದ್ದಾರೆ, ಇನ್ನೊಂದಷ್ಟು ಜನ ನೆಗೆಟಿವ್ ಆದಂಥ ಕಮೆಂಟ್ಸ್ಗಳನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ
ಸಾಕಷ್ಟು ಜನರು ಖುಷಿ ಪಡ್ತಿರೋದೇನು ಅಂತ ಹೇಳಿದ್ರೆ, ಪವಿತ್ರ ಗೌಡ ದರ್ಶನ್ ಅವರಿಂದ ಅಂತರವನ್ನು ಕಾಪಾಡಿಕೊಳ್ತಿದ್ದಾರಲ್ವಾ ಅನ್ನುವಂಥ ಒಂದು ಖುಷಿ. ಅದು ಸಹಜವಾಗಿ ಎಂಥವ್ರಿಗಾದರೂ ಕೂಡ ಖುಷಿ ಕೊಡುವಂಥ ವಿಚಾರನೇ. ಯಾಕಂತ ಹೇಳಿದ್ರೆ ದರ್ಶನ್ ಅವರ ಬದುಕು ಈ ರೀತಿ ಆಗೋದಕ್ಕೆ ನೇರವಾದಂತಹ ಕಾರಣಕರ್ತೆ ಪವಿತ್ರ ಗೌಡ. ಒಂದು ವೇಳೆ ದರ್ಶನ್ ಅವರು ಪವಿತ್ರ ಗೌಡ ಜೊತೆಗೆ ಸಂಪರ್ಕದಲ್ಲಿ ಇರದೇ ಇದ್ದಿದ್ದರೆ ರೇಣುಕಸ್ವಾಮಿ ಅನ್ನುವಂತಹ ಪ್ರಕರಣ ನಡೀತಾನೆ ಇರಲಿಲ್ಲ. ಆ ಪ್ರಕರಣದಲ್ಲಿ ದರ್ಶನ್ ಹೆಸರು ಬರ್ತಾನೂ ಕೂಡ ಇರಲಿಲ್ಲ. ದರ್ಶನ್ ಈ ಪ್ರಕರಣದಲ್ಲಿ ಲಾಕ್ ಕೂಡ ಆಗ್ತಿರಲಿಲ್ಲ. ಕೋಟ್ಯಾಂತರ ಅಭಿಮಾನಿಗಳಿಗೆ ದರ್ಶನ್ ಬೇಸರವನ್ನು ಕೂಡ ಮಾಡ್ತಾ ಇರಲಿಲ್ಲ. ಆದರೆ ಇವತ್ತಿಗೆ ಎಲ್ಲವೂ ಕೂಡ ವಿಧಿ ಬರಹ, ಏನೇನು ಆಗಬೇಕೋ ಅದೆಲ್ಲವೂ ಕೂಡ ಆಗಿದೆ. ಆದರೆ ಇನ್ನು ಮುಂದೆನಾದರೂ ಕೂಡ ತಿದ್ದಿಕೊಂಡು ನಡೆಯುವಂತಹ ಜವಾಬ್ದಾರಿ ದರ್ಶನ್ ಮೇಲಿದೆ. ಆ ಜವಾಬ್ದಾರಿಯನ್ನು ದರ್ಶನ್ ನೀಟಾಗಿ ನಿಭಾಯಿಸ್ತಿದ್ದಾರೆ. ಈಗ ನೀವೇ ನೋಡಿ, ಈ ಹಿಂದೆ ಪವಿತ್ರ ಕೂಡ ಎಷ್ಟೋ ಸಲ ಭೇಟಿ ಮಾಡುವಂಥ ಅವಕಾಶ ಇತ್ತು ಕೂಡ. ಅಂದರೆ ಕೋರ್ಟ್ನಲ್ಲಿ ಹೋದಂಥ ಸಂದರ್ಭದಲ್ಲಿ ಭೇಟಿ ಮಾಡುವಂಥ ಅವಕಾಶ ಇತ್ತು, ಅಥವಾ ಮಹಜರ್ ಮಾಡುವಂಥ ಸಂದರ್ಭದಲ್ಲಿ ಭೇಟಿ ಮಾಡುವಂಥ ಅವಕಾಶ ಇತ್ತು. ಬೇರೆ ಬೇರೆ ಕಾನೂನು ಪ್ರಕ್ರಿಯೆಗಳು ನಡೆಯುವಂಥ ಸಂದರ್ಭಗಳು ಕೂಡ ಭೇಟಿ ಮಾಡುವಂಥ ಅವಕಾಶ ಇತ್ತು. ಭೇಟಿ ಮಾಡಲಿಲ್ಲ, ಆಯಿತು. ಅದಾದ ಬಳಿಕ ಬೇಲ್ ಸಿಕ್ತು. ಈಗ ಬೇಲ್ ಸಿಕ್ಕಿದ ಮೇಲೆ ಆದರೂ ಭೇಟಿ ಮಾಡಿದ್ರಾ? ಇಲ್ಲ. ಅದಾದಮೇಲೂ ಕೂಡ ಕೋರ್ಟ್ನಲ್ಲಿ ಮುಖಾಮುಖಿ ಆದರೂ ಭೇಟಿ ಮಾಡಿದ್ರಾ? ಇಲ್ಲ. ಇದಾದ ಬಳಿಕ ದರ್ಶನ್ ಕೂಡ ಸಾಕಷ್ಟು ಕಡೆ ತಿರುಗ್ತಾ ಇದ್ದಾರೆ, ಸಾಕಷ್ಟು ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡ್ತಿದ್ದಾರೆ. ನೀವು ಫೋನ್ ಮಾಡೋದಾಗಲಿ, ಭೇಟಿ ಮಾಡೋದಾಗಲಿ ಏನಾದರೂ ಮಾಡ್ತಿದ್ದಾರಾ? ಇಲ್ಲ. ಕಾರಣ ಇಷ್ಟೇ, ದರ್ಶನ್ ಅವರ ಸುತ್ತ ಈಗಾಗಲೇ ನಾನು ಹೇಳಿದೆಲ್ಲ, ಚಕ್ರವ್ಯೂಹವನ್ನು ರಚಿಸಿರೋದು ಬೇರೆ ಯಾರೋ ಅಲ್ಲ, ಅದೇ ವಿಜಯಲಕ್ಷ್ಮಿ ದರ್ಶನ್ ಅವರು. ಆ ಕಾರಣಕ್ಕೋಸ್ಕರ ನೀವು ಫೋನ್ ಮಾಡಿದ್ರೆ ದರ್ಶನ್ ಅವ್ರಿಗೆ ಫೋನ್ ರಿಸೀವ್ ಮಾಡಲ್ಲ, ವಿಜಯಲಕ್ಷ್ಮಿ ಅವರು ಫೋನ್ ರಿಸೀವ್ ಮಾಡ್ತಾರೆ. ಯಾರು ಎಂತ ಅಂತೇಳಿ ವಿಚಾರಿಸಿ ನಂತರ ದರ್ಶನಿಗೆ ಕೊಡ್ತಾರೆ. ಈ ನಿಮ್ದು ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಬಗ್ಗೆ ಅಥವಾ ಯಾವುದಾದ್ರೂ ಒಂದು ಇವೆಂಟ್ ಬಗ್ಗೆ ಮಾತನಾಡೋದಾದರೆ ವಿಜಯಲಕ್ಷ್ಮಿ ಅವರ ಜೊತೆಗೆ ಮಾತನಾಡಬೇಕು, ನಂತರ ದರ್ಶನ್ ಹೆಸರನ್ನು ಹೇಳ್ತಾರೆ. ಹಾಗೆ ಎಲ್ಲವನ್ನು ಕೂಡ ಫಿಲ್ಟರ್ ಮಾಡಿ, ಎಲ್ಲವನ್ನು ಕೂಡ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಡಿಸೈಡ್ ಮಾಡ್ತಿರೋದು ಯಾರು ಅಂತೇಳಿ ಕೇಳಿದರೆ ಅದು ವಿಜಯಲಕ್ಷ್ಮಿ. ಸೊ ದಟ್ಟು ಇಲ್ಲಿ ವಿಜಯಲಕ್ಷ್ಮಿ ಅವರು ಕಂಪ್ಲೀಟಾಗಿ ದರ್ಶನ್ ಜೀವನವನ್ನು ಕಂಟ್ರೋಲ್ ಮಾಡ್ತಿರೋ ಕಾರಣಕ್ಕೋಸ್ಕರ ದರ್ಶನ್ ಮತ್ತೆ ಹಳಿ ತಪ್ಪುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕಿಲ್ಲ, ಮತ್ತು ಆ ರೀತಿಯಾದಂತಹ ಘಟನೆ ಮತ್ತೆ ನಡೆಯೋಕ್ಕಿಲ್ಲ ಅನ್ನೋದು ಕೂಡ ಸತ್ಯ. ಇನ್ನೊಂದು ಕಡೆ ದರ್ಶನ್ ಅವರು ಸಾಲು ಸಾಲು ಸವಾಲುಗಳನ್ನು ಎದುರಿಸ್ತಿರುವಂತಹ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಬೇರೆ ಬೇರೆ ರೀತಿಯಾದಂಥ ಚಾಲೆಂಜಸ್ಗಳು ಎದುರಾಗ್ತವೆ. ಆ ಎಲ್ಲ ಚಾಲೆಂಜಸ್ಗಳನ್ನು ಕೂಡ ಫೇಸ್ ಮಾಡೋದಕ್ಕೆ ವಿಜಯಲಕ್ಷ್ಮಿ ದರ್ಶನ್ಗೆ ಸಾಥ್ ಕೊಟ್ಟಿರೋದ್ರಿಂದ ಯಾವುದೇ ಕಾರಣಕ್ಕೂ ಪವಿತ್ರಗಳ ಜೊತೆಗೆ ಹಾಯ್ ಬಾಯ್ ಯಾವುದೂ ಕೂಡ ಇರಬಾರ್ದು ಅನ್ನುವಂಥ ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಕಾರಣದಿಂದನೇ ಇವತ್ತಿಗೆ ದರ್ಶನ್ ಅವರು ಈ ಹಂತಕ್ಕೆ ಬಂದಿರೋದು, ಮತ್ತು ದರ್ಶನ್ ಅವರ ಬೆನ್ನೆಲುಬಾಗಿ ವಿಜಯಲಕ್ಷ್ಮಿ ನಿಂತಿರೋದು. ಇನ್ಫ್ಯಾಕ್ಟು ದರ್ಶನ್ ಅಂತಲ್ಲ, ದರ್ಶನ್ ಅವರ ಇಡೀ ಫ್ಯಾಮಿಲಿಗೆ ಈಗ ವಿಜಯಲಕ್ಷ್ಮಿ ಅವರಿಗೆ ಋಣಿ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಅಷ್ಟು ದೊಡ್ಡ ತ್ಯಾಗವನ್ನು ಇಲ್ಲಿ ವಿಜಯಲಕ್ಷ್ಮಿ ಮಾಡಿದ್ದಾರೆ. ಅವತ್ತು ಮಾಡಿದಂಥ ತ್ಯಾಗ ಒಂದು ಕಡೆ ಆದರೆ ಈಗ ಮಾಡ್ತಿರುವಂಥ ತ್ಯಾಗ ಒಂದು ಕಡೆ. ಹಾಗಾಗಿ ಇಲ್ಲಿ ದರ್ಶನ್ ಅವರ ಈ ಎಲ್ಲ ನಿರ್ಧಾರಗಳು ಏನಿದ್ದಾವೆ, ದರ್ಶನ್ ಅವರು ಇವತ್ತು ತೆಗೆದುಕೊಳ್ತಿರುವಂಥ ಎಲ್ಲ ನಿರ್ಧಾರಗಳೇನಿದ್ದಾವೆ, ಅಥವಾ ಅವರು ಈ ಜೀವನದಲ್ಲಿ ಅಳವಡಿಸ್ಕೊಳ್ತಿರುವಂಥ ಕೆಲವೊಂದಷ್ಟು ಸೂತ್ರಗಳೇನಿದ್ದಾವೆ, ಅದೆಲ್ಲವೂ ಕೂಡ ಕಾರಣ ಯಾರು ಅಂತೇಳಿ ಕೇಳಿದರೆ ಅದಕ್ಕೆ ವಿಜಯಲಕ್ಷ್ಮಿ ಎನ್ನುವಂಥ ಉತ್ತರ ನೇರವಾಗಿ ಸಿಗ್ತದೆ. ಮತ್ತೊಂದು ಕಡೆ ಮುದ್ದಾದಂಥ ಹೆಂಡತಿ, ಮುದ್ದಾದಂಥ ಮಗ ಇರುವಾಗ ಮತ್ತೆ ಪಕ್ಕದ ಮನೆಯ ಊಟ ಯಾಕೆ ಬೇಕು, ಹೋಟೆಲ್ ಊಟ ಯಾಕೆ ಬೇಕು ಅನ್ನುವಂಥದ್ದು ಸಾಕಷ್ಟು ಜನರು ಕೇಳ್ತಿದ್ದಂಥ ಪ್ರಶ್ನೆ. ಹಾಗಾಗಿ ಈಗ ಹೋಟೆಲ್ ಊಟವನ್ನು ಬಿಟ್ಟು ಮನೆಯಲ್ಲಿ ಸಿಗ್ತಿರುವಂಥ ಮೃಷ್ಟಾನ್ನ ಭೋಜನವನ್ನೇ ಸವಿಯೋದ್ರಲ್ಲಿ ದರ್ಶನ್ ಖುಷಿಯಾಗಿದ್ದಾರೆ, ಮತ್ತು ಅದನ್ನೇ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಸೊ ದಟ್ಟು ಪವಿತ್ರ ಗೌಡ ಅನ್ನುವಂಥ ಮಾಯಾಂಗನೆಯಿಂದ ಈಗ ಅಂತರವನ್ನು ಕಾಪಾಡಿಕೊಂಡು ಪವಿತ್ರ ಗೌಡ ಈಗ ತನ್ನ ಪಾಪಗಳ ಪರಿಹಾರಕ್ಕಾಗಿ ದೇವರ ಮೊರೆಯನ್ನು ಹೋಗಿರುವಂಥದ್ದು. ಹಾಗೆಯೇ ಪವಿತ್ರ ಗೌಡ ತನ್ನ ಜೀವನದಲ್ಲಾದಂತಹ ಕೆಲವೊಂದು ಘಟನೆಗಳನ್ನು ಮರೆಯುವಂಥ ಪ್ರಯತ್ನವನ್ನು ಮಾಡ್ತಿರೋದು ಎಲ್ಲದೂ ಕೂಡ ಈಗ ಕಣ್ಣು ಮುಂದೆ ನಡೀತಿರುವಂಥ ಘಟನೆಗಳೇ. ಓವರಾಲ್ ಆಗಿ ನಿಮಗೆ ಎಷ್ಟು ಖುಷಿ ಇದೆ ದರ್ಶನ್ ಅವರಿಂದ ಪವಿತ್ರ ಗೌಡ ದೂರ ಆಗಿರೋದ್ರ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.